Hello everyone, welcome back to Learn Easily channel. A sunny morning, play Kannada simple summary for you. A sunny morning ಈ ಒಂದು ನಾಟಕದ ಕನ್ನಡದ ಸರಳ ಸಾರಾಂಶವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಎ ಸನ್ನಿ ಮಾರ್ನಿಂಗ್ ಅಂತಕ್ಕಂಥದ್ದು 70 ವರ್ಷದ ಇಬ್ಬರು ಹಳೆಯ ಲವರ್ಸ್ ಅಂದಾಗ ಅವರು ಯುವಕರಾಗಿದ್ದಾಗ ಪ್ರೀತಿ ಮಾಡಿ ಒಬ್ಬರನ್ನೊಬ್ಬರು ಅಗಲಿ ಹೋಗಿರ್ತಾರೆ. ಅವರು ಸುಮಾರು 50 ವರ್ಷಗಳ ನಂತರ ಅಂದರೆ 70ನೆಯ ವಯಸ್ಸಿನಲ್ಲಿ ಅವರಿಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪಾರ್ಕ್ನಲ್ಲಿ ಮೀಟ್ ಆದಾಗ ಅವರ ಮಧ್ಯೆ ನಡೀತಕ್ಕಂತಹ ಒಂದು ಸಂಭಾಷಣೆ, ಹಾಗೆ ಅವರು ಒಬ್ಬರನ್ನೊಬ್ಬರು ಗುರುತಿಸಿ ಸಹ ಗುರುತಿಸದಂತೆ ನಟಿಸುವಂತಹ ಒಂದು ಕಾಮಿಡಿ ಒನ್ ಆ್ಯಕ್ಟ್ ಪ್ಲೇ ಆಗಿರುತ್ತೆ ಈ ಸನ್ನಿ ಮಾರ್ನಿಂಗ್. ಈ ಸನ್ನಿ ಮಾರ್ನಿಂಗ್ನಲ್ಲಿ ನಾಯಕ ಮತ್ತು ನಾಯಕಿಯರು ಅಂತ ನೋಡಿದಾಗ ಡೋನಾ ಲಾರಾ, ಡಾನ್ ಗೊಂಜಾಲೋ ಇವರಿಬ್ಬರು ನಾಯಕಿ ಮತ್ತು ನಾಯಕರಾಗಿರ್ತಾರೆ. ಡಾನ್ ಗೊಂಜಾಲೋ ಈ ಒಂದು ನಾಟಕದ ನಾಯಕ, ಆತನ ಒಬ್ಬ ಸರ್ವೆಂಟ್ ಜೆನಿಟೋ. ಹಾಗೆ ಡೋನಾ ಲಾರಾ ಈಕೆ ಈ ಒಂದು ನಾಟಕದ ನಾಯಕಿಯಾಗಿರ್ತಾಳೆ. ಆ ಲಾರಾ ಸಹ ತನ್ನ ಜೊತೆಯಲ್ಲಿ ಒಬ್ಬ ಸರ್ವೆಂಟನ್ನು ಆ ಒಂದು ಪಾರ್ಕ್ನಲ್ಲಿ ಕರೆದುಕೊಂಡು ಬಂದಿರ್ತಾಳೆ. ಸೊ ಇವರಿಬ್ಬರ ಮಧ್ಯೆ ನಡೀತಕ್ಕಂತಹ ಆ ಒಂದು ಪಾರ್ಕ್ ಸಂಭಾಷಣೆಯೇ ಈ ಒಂದು ನಾಟಕವಾಗಿರುತ್ತೆ. ಇಲ್ಲಿ ಒಂದು ಬ್ರೀಫ್ ಸಮರಿಯ PDF ಅನ್ನು ನೀವು ನೋಡ್ತಾ ಇದ್ದೀರಾ. ಈ ಬ್ರೀಫ್ ಸಮರಿಯ PDF ನಂತರ ಈ ಒಂದು ನಾಟಕದ ಮೇನ್ ಸಮರಿಯ ಒಂದು PDF ಇದಾಗಿರುತ್ತೆ. ಈ PDF ಅನ್ನು ನೀವು ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ಕೇಳಿದ ನಂತರ ನಿಮ್ಮ ಫೋನ್ಗೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಸೊ ಇಲ್ಲಿ ಮೇನ್ ಒಂದು ಕ್ಯಾರೆಕ್ಟರ್ಗೆ ಬಂದಾಗ ಎ ಸನ್ನಿ ಮಾರ್ನಿಂಗ್ ಅಂತಕ್ಕಂಥದ್ದು ಒಂದು ಒನ್ ಆ್ಯಕ್ಟ್ ಪ್ಲೇ, ಒಂದು ದೃಶ್ಯವನ್ನು ಒಳಗೊಂಡಿರ್ತಕ್ಕಂತಹ ನಾಟಕವಾಗಿರುತ್ತೆ. ಈ ಒಂದು ನಾಟಕವು ಒಂದು ಪಾರ್ಕ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೋನಾ ಲೋರೆನ್ಸೆ ಅಥವಾ ಡೋನಾ ಲಾರಾ ಒಂದು ಪಾರ್ಕ್ನಲ್ಲಿ ಒಂದು ಬೆಂಚಿನ ಮೇಲೆ ಕುಳಿತು ಆಕೆ ಆ ಪಾರ್ಕ್ನಲ್ಲಿರ್ತಕ್ಕಂತಹ ಪಿಜಿಯನ್ಸ್ ಪಾರಿವಾಳಗಳಿಗೆ ಬ್ರೆಡ್ ಕ್ರಮ್ಸನ್ನು ಕೊಡ್ತಾ ಇರ್ತಾಳೆ. ಆಕೆ ಒಂದು ಬೆಂಚಿನ ಮೇಲೆ ಕೂತಿರ್ತಾಳೆ. ಆಕೆಯ ವಯಸ್ಸು ಸುಮಾರು 60 ವರ್ಷಗಳನ್ನು ದಾಟಿರ್ತಕ್ಕಂಥ ವಯಸ್ಸಾಗಿರುತ್ತೆ. ಆಕೆಯ ಒಬ್ಬ ಮೇಡ್ ಅಂದರೆ ಒಬ್ಬ ಸೇವಕಿ ಪೆಟ್ರಾ ಅಲ್ಲಿಯೇ ಇರ್ತಾಳೆ. ಈ ಡೋನಾ ಲೊರೆನ್ಸೆ ಆ ಒಂದು ಪಾರ್ಕ್ ಮ್ಯಾಡ್ರಿಡ್ ನಗರದ ಸ್ಪೇನ್ ನಗರದ ಮ್ಯಾಡ್ರಿಡ್ನಲ್ಲಿರ್ತಕ್ಕಂಥ ಆ ಪಾರ್ಕ್ನಲ್ಲಿ ಕುಳಿತಿರಬೇಕಾದ್ರೆ ಡೋನಾ ಪೆಟ್ರಾಲನ್ನು ಅಲ್ಲಿರ್ತಕ್ಕಂಥ ಪಾರ್ಕ್ ಮ್ಯಾನೇಜರ್ನ ಒಬ್ಬ ರೇಂಜರ್ನ ಭೇಟಿ ಮಾಡಲು ಕಳಿಸ್ಕೊಡ್ತಾಳೆ. ಒಂಟಿಯಾಗಿ ಕುಳಿತಿರ್ತಕ್ಕಂತಹ ಡೋನಾಳ ಬಳಿ ಆ ಪಾರ್ಕ್ಗೆ ಬಂದಿರತಕ್ಕಂತಹ ಡಾನ್ ಗೊಂಜಾಲೋ, ಆತನಿಗೆ ವಯಸ್ಸು ಸುಮಾರು 70 ವಯಸ್ಸಾಗಿರುತ್ತೆ. ಆತನ ಜೊತೆಯಲ್ಲಿ ಸರ್ವೆಂಟ್ ಆಗಿರ್ತಕ್ಕಂತಹ ಜೆನೆಟೋ ಸಹ ಅಲ್ಲಿ ಬಂದಿರ್ತಾನೆ. ಆ ಡಾನ್ ಗೊಂಜಾಲೋ ಬಹಳ ಅಪ್ಸೆಟ್ ಆಗಿರ್ತಾನೆ, ಯಾಕೆಂದರೆ ಆ ಪಾರ್ಕ್ನಲ್ಲಿ ಆತನು ಕುಳಿತುಕೊಳ್ಳೋದಕ್ಕೆ ಯಾವುದೇ ಬೆಂಚ್ ಖಾಲಿ ಸಿಕ್ಕಿರೋದಿಲ್ಲ. ಸೊ ಆ ಬೆಂಚನ್ನು ಹುಡುಕ್ತಾ ಬಂದಾಗ ಆ ಪಾರ್ಕ್ನಲ್ಲಿರ್ತಕ್ಕಂಥ ಒಂದು ಬೆಂಚ್ನಲ್ಲಿ 3 ಜನ ಪ್ರೀಸ್ಟ್ಗಳು ಒಂದೇ ಬೆಂಚ್ನಲ್ಲಿ ಕುಳಿತಿರ್ತಾರೆ. ನಂತರ ಇನ್ನೊಂದು ಬೆಂಚ್ನಲ್ಲಿ ನೋಡಿದಾಗ ಅಲ್ಲಿ ಡೋನಾ ಒಬ್ಬಳೇ ಕುಳಿತಿರ್ತಾಳೆ. ಆಕೆ ಆ ಬೆಂಚ್ನಲ್ಲಿ ಕುಳಿತು ಪಾರಿವಾಳಗಳಿಗೆ ಬ್ರೆಡ್ ಕ್ರಮ್ಸನ್ನು ನೀಡ್ತಾ ಇರ್ತಾಳೆ. ಅಲ್ಲಿಗೆ ಆ ಡಾನ್ ಗೊಂಜಾಲೋ ಆ ಬೆಂಚಿನ ಮೇಲೆ ಕುಳಿತುಕೊಳ್ಳೋದಕ್ಕೆ ಅಲ್ಲಿಗೆ ಬರ್ತಾನೆ. ಬಂದಾಗ ಆ ಪಾರಿವಾಳಗಳು ಅಲ್ಲಿಂದ ಹಾರುತ್ತೆ. ಇದನ್ನು ನೋಡಿದಂತಹ ಲಾರಾ ಬಹಳ ಡಿಸ್ಟರ್ಬ್ ಆಗಿ ಫೀಲ್ ಆಗ್ತಾಳೆ. ಆಕೆ ಡಾನ್ ಗೊಂಜಾಲೋನ ಇಲ್ ನೇಚರ್ಡ್ ಮ್ಯಾನ್, ಸ್ವಲ್ಪವೂ ಸಹ ನಿನಗೆ ಮ್ಯಾನರ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾಳೆ. ಅವರ ಜೊತೆ ಮಾತುಕತೆ ನಡೆಯುತ್ತೆ. ಲಾರಾ ಆ ಡಾನ್ ಗೊಂಜಾಲೋನ ಬೈತಾ ಹೋಗ್ತಾಳೆ. ನಂತರ ಅವರಿಬ್ಬರು ಸಹ ಆ ಒಂದು ಬೆಂಚಿನ ಮೇಲೆ ಸೆಟ್ಲಾದ ನಂತರ ಡಾನ್ ಗೊಂಜಾಲೋ ತನ್ನ ಬಳಿ ಇರತಕ್ಕಂಥ ನಶೆ ಬಾಕ್ಸನ್ನು ತೆಗೆದುಕೊಂಡು ಆತನು ಹಾಕ್ಕೊಳ್ತಾನೆ. ಹಾಗೆ ಡೋನಾ ಲಾರಾಗೂ ಸಹ ನೀಡ್ತಾನೆ.
ಇಬ್ಬರು ಸಹ ನಶೆಯನ್ನು ಬಳಸಿ ನಂತರ ಅವರಿಬ್ಬರು ಒಂದು ರೀತಿಯಲ್ಲಿ ಚಾಟ್ಗೆ ಇಳಿತಾರೆ, ಮಾತಾಡೋದಕ್ಕೆ ಇಳಿತಾರೆ. ಇಲ್ಲಿ ಡಾನ್ ಗೊನ್ಜಾಲೋ ಬಳಿ ಒಂದು ಪೊಯೆಟ್ರಿ ಬುಕ್ಸ್ ಇರುತ್ತೆ. ಆ ಪೊಯೆಟ್ರಿಯನ್ನು ಜೋರಾಗಿ ಓದ್ತಾ ಇರ್ತಾನೆ. ಗೊನ್ಜಾಲೋ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಲಾರಾಳ ಬಳಿ. ತಾನು ವೆಲೆನ್ಸಿಯಾ ಒಂದು ನಗರದಿಂದ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಂತರ ಲಾರಾ ತನ್ನ ನೇಟಿವ್ ಆಗಿರ್ತಕ್ಕಂತಹ ಮಾರಿಸೆಲಾದಿಂದ ಬಂದಿರತಕ್ಕಂಥ ವಿಷಯವನ್ನು ತಿಳಿಸ್ತಾಳೆ. ಆಗ ಗೊನ್ಜಾಲೋ ತನಗೆ ಆ ಒಂದು ನಗರದ ಪರಿಚಯವಿದೆ, ಆ ನಗರದಲ್ಲಿ ತನಗೆ ಲಾರಾ ಲೊರೆಂಟೆ ಅಂತಕ್ಕಂತಹ ಒಬ್ಬ ಮಹಿಳೆಯ ಪರಿಚಯವೂ ಸಹ ಇದೆ. ಆಕೆ ಬಹಳ ಸುಂದರವಾದಂತಹ ಮಹಿಳೆ. ಆಕೆ ತನ್ನ ಒಂದು ವಿಲ್ಲಾದಲ್ಲಿ ವಾಸ ಮಾಡ್ತಾ ಇದ್ಲು, ನಮ್ಮಿಬ್ಬರಿಗೂ ಪರಿಚಯ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾಳೆ. ಈ ರೀತಿ ಅವರ ಪರಿಚಯವನ್ನು ತಿಳಿಸಿಕೊಟ್ಟ ನಂತರ ಅವರಿಬ್ಬರಿಗೆ ಅರ್ಥ ಆಗುತ್ತೆ ಅವರಿಬ್ಬರು ಸಹ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರ್ತಕ್ಕಂತಹ ವ್ಯಕ್ತಿಗಳೆಂದು. ಆದರೆ ಅವರಿಬ್ಬರು ಅದನ್ನು ಹೊರಗಡೆ ಬಿಡೋದಿಲ್ಲ. ಇಬ್ಬರು ಸಹ ಅಪರಿಚಿತ ರೀತಿಯಲ್ಲೇ ವರ್ತಿಸ್ತಾ ಮಾತಾಡ್ತಾ ಇರ್ತಾರೆ. ಆಗ ಆ ಲಾರಾ ಲೊರೆಂಟ್ಸೆ ಮತ್ತು ಗೊನ್ಜಾಲೋ ಅವರ ಹಿಂದಿನ ಪ್ರೇಮ ಕಥೆಯನ್ನು ರಿವೀಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಲಾರಾ ಗೊನ್ಜಾಲೋ ಮತ್ತು ಲಾರಾ ಅವರಿಬ್ಬರು ಸಹ ಒಬ್ಬ ತಮ್ಮ ರಿಲೇಟಿವ್ಸ್ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ತಾವು ನಿಜವಾದಂತಹ ಐಡೆಂಟಿಟಿಯನ್ನು ತಿಳಿಸದೆ ಅವರು ಯಾವ ರೀತಿ ಅವರ ಒಂದು ಲವ್ ಸ್ಟೋರಿ ನಡೆಯಿತು ಅಂತಕ್ಕಂತಹ ಮಾತುಗಳನ್ನು ಅಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಲಾರಾ ಲೊರೆಂಟೆ ಮಾರಿಸೆಲಾ ಒಂದು ವೆಲ್ಸಿನಿಯಾ ಅಂತಕ್ಕಂಥ ನಗರದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆಕೆಯನ್ನು ದ ಸಿಲ್ವರ್ ಮೇಡನ್ ಅಂತ ಎಲ್ಲರೂ ಸಹ ಅಲ್ಲಿ ಕರೀತಾ ಇದ್ರು. ಆಕೆಗೆ ಬ್ಲ್ಯಾಕ್ ಹೇರ್ ಇತ್ತು, ಬ್ಲ್ಯಾಕ್ ಐಸ್, ಆ್ಯಂಡ್ ಆಕೆ ಬಹಳ ಸುಂದರವಾಗಿ ಕಾಣ್ತಾ ಇದ್ಲು, ತುಂಬ ಅದ್ಭುತವಾದಂತಹ ದೇಹವನ್ನು ಹೊಂದಿದ್ಲು. ಶಿ ಈಸ್ ಎ ಸ್ಟನ್ನಿಂಗ್ ವುಮೆನ್, ಬಹಳ ಸುಂದರವಾಗಿದ್ಲು ಅಂತಕ್ಕಂಥದ್ದನ್ನು ತಿಳಿಸ್ತಾಳೆ. ಅಂದರೆ ಇವರಿಬ್ಬರು ಪ್ರೇಮಿಗಳು, ಆದರೆ ಒಬ್ಬರನ್ನೊಬ್ಬರು ಅವರು ಒಂದು ರಹಸ್ಯವನ್ನು ಬಿಟ್ಟು ಕೊಡದೆ ಅಲ್ಲಿ ಬೇರೆಯವರ ರೀತಿಯಲ್ಲಿ ಅವರ ಸ್ಟೋರಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನಂತರ ಇಲ್ಲಿ ಡಾನ್ ಗೊನ್ಜಾಲೋ ಸಹ ತನ್ನ ಹಿಂದಿನ ಲವ್ ಸ್ಟೋರಿಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಗೊನ್ಜಾಲೋ ಒಬ್ಬ ಬ್ರೇವ್ ಲವರ್. ಆತ ಲಾರಾ ಲೊರೆಂಟೆಯನ್ನು ಪ್ರೀತಿ ಮಾಡಿದ್ದ. ಪ್ರತಿದಿನ ಅವರ ಒಂದು ಗಾರ್ಡನ್ಗೆ ಹಾರ್ಸ್ನಲ್ಲಿ, ಕುದುರೆಯಲ್ಲಿ ಪ್ರತಿದಿನ ಮಾರ್ನಿಂಗ್ ರೈಡಿಂಗ್ ಹೋಗಿ ಆಕೆಗೆ ಒಂದು ಬೊಕೆಟನ್ನು ಕೊಡ್ತಾ ಇದ್ದ. ಲಾರಾ ಬಹಳಷ್ಟು ಸಮಯ ಗೊನ್ಜಾಲೋನ ಒಂದು ಇದರಲ್ಲಿ ಕಳೀತಾ ಇದ್ಲು. ಮತ್ತು ಮಧ್ಯಾಹ್ನ ಬಂದಾಗ ಆ ಒಂದು ಫ್ಲವರ್ಸ್ ಬೊಕೆಟನ್ನು ಲಾರಾ ಗೊನ್ಜಾಲೋಗೆ ಎಸಿತಾ ಇದ್ಲು. ಅವರಿಬ್ಬರ ಮಧ್ಯೆ ಬಹಳ ಒಂದು ಪ್ರೀತಿ ಏರ್ಪಟ್ಟಿತ್ತು. ಆದರೆ ಲಾರಾಳ ಪೇರೆಂಟ್ಸ್ ಅವಳನ್ನು ಒಬ್ಬ ಶ್ರೀಮಂತ ವ್ಯಾಪಾರಿಗೆ ನೀಡಿ ಮದುವೆ ಮಾಡಬೇಕು ಅಂತಕ್ಕಂಥ ಡಿಸೈಡ್ ಮಾಡಿದರು ಅಂತಕ್ಕಂಥದ್ದನ್ನು ಒಬ್ಬರೊಬ್ಬರು ಹಂಚ್ಕೋತಾ ಇರ್ತಾರೆ. ಇಲ್ಲಿ ಗೊನ್ಜಾಲೋ ಬಗ್ಗೆ ಹೇಳ್ತಾನೆ. ಆತ ಆ ನಗರದ ಒಬ್ಬ ಶಾಪ್ಕೀಪರ್ನ ಬಳಿ ಒಂದು ಗಲಾಟೆಯನ್ನು ಮಾಡ್ಕೊಳ್ತಾನೆ. ಆ ಶಾಪ್ಕೀಪರ್ ಆ ಗೊನ್ಜಾಲೋನಿಂದ ಬಹಳಷ್ಟು ಅವಮಾನಕ್ಕೆ ಒಳಗಾಗಿ ಆತ ಏನು ಮಾಡ್ತಾನೆ, ಆ ಗೊನ್ಜಾಲೋ ಶಾಪ್ಕೀಪರನ್ನು ಇಂಜೂರ್ಡ್ ಮಾಡಿದ್ದ. ಆದ್ದರಿಂದ ಗೊನ್ಜಾಲೋ ಆ ಬರ್ತ್ ಪ್ಲೇಸ್, ತನ್ನ ಆ ನಗರವನ್ನು ಬಿಟ್ಟು ಪಲಾಯನ ಮಾಡಿಬಿಟ್ಟಿದ್ದಾನೆ. ಅವರಿಬ್ಬರ ಮಧ್ಯೆ, ಆ ಶಾಪ್ಕೀಪರ್ ಮತ್ತು ಗೊನ್ಜಾಲೋನ ಮಧ್ಯೆ ಇರತಕ್ಕಂತಹ ಒಂದು ಸಮಸ್ಯೆಯಿಂದ ಆತ ಆ ನಗರವನ್ನು ಬಿಟ್ಟು ಹೊರಟಿದ್ದಾನೆ ಅಂತಕ್ಕಂತಹ ಮಾತನ್ನು ಗೊನ್ಜಾಲೋ ತಿಳಿಸ್ತಾನೆ. ಅಂದರೆ ಆತನ ಸ್ಟೋರಿಯನ್ನೇ ಈತ ಹೇಳ್ತಾ ಇರ್ತಾನೆ. ನಂತರ ಆತ ಲಾರಾಳಿಗೆ ಬಹಳಷ್ಟು ಲೆಟರ್ಸನ್ನು ಬರೆದಿದ್ದ. ಆದರೆ ಆ ಲೆಟರ್ಸ್ಗೆ ಲಾರಾಳ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಬರಲಿಲ್ಲ. ನಂತರ ಲಾರಾಳನ್ನು ಭೇಟಿ ಮಾಡ್ತಕ್ಕಂತಹ ಅವಕಾಶಗಳು ತಪ್ಪೋಯಿತು. ಸೊ ಆ ಲಾರಾಳ ಮದುವೆ ಆಗಿದೆಯಾ ಇಲ್ವಾ ಯಾವುದೇ ಮಾಹಿತಿ ಡಾನ್ ಗೊನ್ಜಾಲೋಗೆ ತಲುಪಲಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ನಂತರ ಲಾರಾ ಮತ್ತು ಡಾನ್ ಗೊನ್ಜಾಲೋ ಅವರು ಹೇಳ್ತಾ ಇರ್ತಕ್ಕಂತಹ ತಮ್ಮ ರಿಲೇಟಿವ್ಸ್ ಅಥವಾ ತಮ್ಮ ಕಥೆಗಳನ್ನು, ತಮ್ಮದೇ ಆದ ಕಥೆಗಳನ್ನು ಬೇರೆ ರೀತಿಯಲ್ಲಿ ಬೇರೆಯವರ ಬಗ್ಗೆ ಹೇಳಿದ ಹಾಗೆ ಹೇಳ್ತಾ ಇದ್ದಾರೆ.
ಕೊನೆಗೆ ಅವರ ಅಂತ್ಯದ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ, ಅವರ ಒಂದು ಸಾವುಗಳು ಹೇಗಿತ್ತು ಅಂತ. ಇಲ್ಲಿ ಡಾನ್ ಗೊಂಜಾಲೋ ಹೇಳ್ತಾನೆ, ಆತ ಯಂಗ್ ಬಾಯ್ ಏನು ಗೊಂಜಾಲೋ ಆ ಲಾರಾಳ ಪ್ರೀತಿಯಿಂದ ವಂಚಿತನಾಗಿ ಹೋದಂತಹ ಆತ ಆ ಮರ್ಚೆಂಟನ್ನು ಗಾಯಗೊಳಿಸಿ ಆ ನಗರವನ್ನು ಬಿಟ್ಟು ಆಫ್ರಿಕಾಗೆ ಹೋಗಿದ್ದ, ಅಲ್ಲಿ ಮಿಲಿಟರಿಗೆ ಸೇರಿದ್ದ, ಮತ್ತು ಆತ ಮಿಲಿಟರಿಯಲ್ಲಿ ಯುದ್ಧ ಮಾಡ್ತಾ ತನ್ನ ಜೀವವನ್ನು ತ್ಯಜಿಸಿದ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಂತರ ಇಲ್ಲಿ ಡೋನಾ ಲಾರಾ ಆ ಸಿಲ್ವರ್ ಮೇಡನ್ ಆಗಿರ್ತಕ್ಕಂತಹ ಹುಡುಗಿ ಬಹಳಷ್ಟು ದಿನ ಆ ಡಾನ್ ಗೊಂಜಾಲೋ ಒಂದು ನೆನಪಿನಲ್ಲಿ ಕಳೆದಳು. ನಂತರ ಆಕೆ ಒಂದು ದಿನ ಬೀಚ್ನಲ್ಲಿ ಕುಳಿತು ಡಾನ್ ಗೊಂಜಾಲೋ ಹೆಸರನ್ನು ಬೀಚ್ನಲ್ಲಿ ಬರೆದು ಆ ಕಲ್ಲಿನ ಮೇಲೆ ಬರೆದು ಆತನ ಬರುವಿಕೆಗಾಗಿ ಕಾಯ್ತಾ ಆ ಸಮುದ್ರದ ಅಲೆಗಳ ಆಕೆಯನ್ನು ಅಲ್ಲಿಂದ ಎಳೆದುಕೊಂಡು ಹೋಯಿತು. ತಾನು ಆ ಗೊಂಜಾಲೋನ ನೆನಪಿನಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದ್ಲು ಅಂತಕ್ಕಂಥ ಮಾತನ್ನು ಅಲ್ಲಿ ಲಾರಾ ಹೇಳ್ತಾಳೆ. ಆದರೆ ನಿಜವಾಗಲೂ ಹೇಳಬೇಕಂದ್ರೆ ಲಾರಾ ಆ ಒಂದು ಪ್ರೀತಿಯ ಬ್ರೇಕಪ್ ಆದ ನಂತರ ಆಕೆ 2 ವರ್ಷದ ನಂತರ ಮದುವೆಯಾಗಿರ್ತಾಳೆ, ಒಬ್ಬ ವೆಲ್ತಿ ಬಿಸ್ನೆಸ್ ಮ್ಯಾನನ್ನು ಮದುವೆ ಆಗಿರ್ತಾಳೆ. ಇಲ್ಲಿ ಗೊಂಜಾಲೋ ಸಹ ಆ ಲಾರಾಳನ್ನು ಬಿಟ್ಟ ನಂತರ ಒಬ್ಬ ಬ್ಯಾಲೆಟ್ ಡ್ಯಾನ್ಸರನ್ನು ಮದುವೆಯಾಗಿ ಪ್ಯಾರಿಸ್ನಲ್ಲಿ ತನ್ನ ಫ್ಯಾಮಿಲಿಯ ಜೊತೆ ಉಳಿದುಕೊಂಡಿರ್ತಾನೆ. ಆದರೆ ಇವರಿಬ್ಬರೇ ಜೊತೆ ಸೇರಿದ್ರೂ ಸಹ ತಮ್ಮ ಬಗ್ಗೆ ತಮ್ಮ ಪರಿಚಯವನ್ನು ಮಾಡಿಕೊಂಡ್ರೂ ಸಹ ಒಬ್ಬರಿಗೊಬ್ಬರು ತಾನೇ ಲಾರಾ ಅಥವಾ ತಾನೇ ಆ ಡಾನ್ ಗೊಂಜಾಲೋ ನಾವಿಬ್ಬರೇ ಪ್ರೇಮಿಗಳು ಅನ್ನೋದನ್ನು ವ್ಯಕ್ತಪಡಿಸದೆ ಅವರು 50 ವರ್ಷಗಳ ನಂತರ ಪಾರ್ಕ್ನಲ್ಲಿ ಕುಳಿತು ತಮ್ಮ ಇಬ್ಬರ ಒಂದು ಕಥೆಗಳನ್ನು ಬೇರೆಯವರ ರೀತಿಯಲ್ಲಿ ಒಬ್ಬರಿಗೊಬ್ಬರು ಹೇಳ್ತಾರೆ. ಹೇಳಿದ ನಂತರ ಆ ಒಂದು ನಾಟಕದ ಕೊನೆಯಲ್ಲಿ ಮತ್ತೊಮ್ಮೆ ನಾವಿಬ್ಬರು ಈ ಒಂದು ನೆಕ್ಸ್ಟ್ ಒಂದು ದಿನ ಇಲ್ಲಿ ಸೇರೋಣ, ಅದು ಆ ದಿನ ಸನ್ನಿ ಮೀನ್ಸ್ ಆ ಸೂರ್ಯ ಚೆನ್ನಾಗಿ ಬಂದಿದ್ದರೆ ಮತ್ತೊಮ್ಮೆ ಈ ಪಾರ್ಕ್ನಲ್ಲಿ ನಾವಿಬ್ಬರು ಭೇಟಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಪ್ರೇಮಿಗಳಾಗಿದ್ದವರು ಸಹ 50 ವರ್ಷಗಳ ನಂತರ ಪರಸ್ಪರ ಭೇಟಿಯಾದಾಗ ಒಬ್ಬರನ್ನೊಬ್ಬರು ಗುರುತಿಸಿ ಕೂಡ ಅವರ ಒಂದು ಹಳೆ ನೆನಪುಗಳನ್ನು ಬೇರೊಬ್ಬರ ಹೆಸರಿನಲ್ಲಿ, ಡಾನ್ ಗೊಂಜಾಲೋ ಒಬ್ಬ ಯುವಕನಾಗಿ ನನಗೆ ಪರಿಚಯ ಅಂತ ಆತ ಹೇಳ್ತಾ, ಲಾರಾ ಲೊರೆಂಟೆ ನಮ್ಮ ರಿಲೇಟಿವ್ ಅಂತ ಹೇಳಿ ಈ ಡೋನಾ ಲಾರಾ ಆ ಕತೆಗಳನ್ನು ಹೇಳಿ ಹಾಸ್ಯಾಸ್ಪದವಾಗಿ ಅಲ್ಲಿಂದ ಮತ್ತೆ ನಾಳೆ ಸನ್ನಿ ಡೇ ಆದರೆ ನಾವಿಬ್ಬರಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಆ ಹಳೆಯ ಪ್ರೇಮಿಗಳು 50 ವರ್ಷಗಳ ನಂತರ ತಮ್ಮ ಹಳೆಯ ನೆನಪುಗಳನ್ನು ಒಬ್ಬರಿಗೊಬ್ಬರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಈ ಒಂದು ಸಮರಿಯನ್ನು ಹೇಳಿದ್ದೇನೆ. ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ತಪ್ಪದೆ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಓದಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.